ಮಿಸ್ಟ್ರೆ ಇದೇ ನಮ್ಮ ಮನೆ. ಅಪ್ಪ ಇವರು ನಮ್ಮ ಷಡ್ಕ. ಅಂತೂ ನನ್ನ ಕೈಯಿಂದ ಅಕ್ಷರ ಕಲ್ತಿರೋ ನನ್ನ ಹುಡುಗ, ನನ್ನ ಶಿಷ್ಯ ಬೆಂಗಳೂರಿನಲ್ಲಿ ಸ್ವಂತ ಮನೆ ತಗೊಂಡಿದ್ದಾನೆ. ನೋಡಿದೇನೆ ನನ್ನ ಶಿಷ್ಯನ ಮನೆನ? ಶಿವಕೃಪಾ, ಅದ್ಭುತ ಅದ್ಭುತ. ಎಲ್ಲ ನಿಮ್ಮ ಆಶೀರ್ವಾದ ಮಿಸ್ಟ್ರೆ. ಗಿರಿ ಗಿರಿ ಆರ್ತೆ. ಮತ್ತೆ ಹೇಗಿದ್ದೀರಿ ಮುಕುಂದ ಅವರು? ನಾನು ಆರಾಮಾಗಿದ್ದೀನಿ. ವಿಶ್ವನಾಥ್ ಅವರು ಹಾಗೇ ಇದ್ದೀರಾ? ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ರೆ ಸ್ವಲ್ಪ ಚೇಂಜಸ್ ತೋರ್ತಿದ್ದಿತ್ತೋ ಏನೋ. ಲಾಯಕ್ಕಿದ್ ಮುಸುಡಿ ಹಾಳು ಮಾಡೋದು ಬೇಡ ಅಂದೇಳಿ ನಾವೇ ಸುಮ್ಮನಿತ್ತು. ಶಿವು, ಏನಿದು? ಗಂಡಸರೆಲ್ಲ ನಿಂತಿರ್ಬೇಕಾದ್ರೆ ಹೆಣ್ಣು ಮಕ್ಕಳು ಜೋರಾಗಿ ನಗೋದ? ಅವ್ರಿಗೆ ನನ್ನ ಹೇಳ್ತೀನಿ, ನೀವು ಸಮಾಧಾನ ಮಾಡ್ಕೊಡಿ. ಗಿರಿ ಗೌರಿ ಆರತಿ ಮಾಡಿ. ಮೇಷ್ಟ್ರೆ, ಈಕೆ ಗಿರಿಜಾ, ನನ್ನ ಶ್ರೀಮತಿ. ಇವರು ಗೌರಿ ಅಂತ, ನಮ್ಮ ಗಿರಿಜಾ ತಂಗಿ ಕಾಶಿಯವರ ಧರ್ಮಪತ್ನಿ. ಆಶೀರ್ವಾದ ಮಾಡಿ. ಗಿರಿ, ನಮ್ಮ ಮೇಷ್ಟ್ರು ಸ್ವಲ್ಪ ಸಂಪ್ರದಾಯಸ್ಥರು. ಸೆರಗನ್ನ ಹೇಗಿನ ಮೇಲೆ ಹೀಗೆ ಹಾಕು. ನಮ್ಮನೇಲಿ ಸಂಪ್ರದಾಯ ಇಲ್ಲ ರೀ. ಇರಲಿ, ಈಗ ಬೆಳೆಸ್ಕೋ ಪ್ಲೀಸ್. ನಮ್ಮ ಮೇಷ್ಟ್ರು ಸ್ವಲ್ಪ ಸ್ಟ್ರಿಕ್ಟ್. ಮೇಷ್ಟ್ರೆ, ನಮಗೂ ಆಶೀರ್ವಾದ ಮಾಡಿ. ಗೌರಿ ಸರಿಗಾಯ್ಕ ಆಯ್ಕೋ. ಕೋಟಿಗಟ್ಟಲೆ ಜನ ಇರಲಿ, ಅವ್ರು ಆಡೋ ಮಾತು ನಿನ್ನ ಮನಸ್ಸಿಗೆ ನೋವು ಕೊಡದೇ ಇರ್ಬೋದು. ಆದರೆ ನೀನು ಪ್ರೀತಿಸೋ ಒಬ್ರು ಕೊಡೋ ನೋವು ಇದೆಯಲ್ಲ, ಅದು ಕೋಟಿ ಜನರು ಕೊಡೋ ನೋವಿಗೆ ಸಮ ಆಗತ್ತೆ. ಅಯ್ಯೋ, ನಾನು ನೋಡು ಏನೇನೋ ಹೇಳ್ತಾ ಇದ್ದೀನಿ. ಹಾಗೆಲ್ಲ ಏನೂ ಇಲ್ಲ ಕಂದ. ಈಗ ನೋಡು, ನಾನು ಅವರು ಊಟ ಮಾಡಿರೋ ತಟ್ಟೆಲೇ ಊಟ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಮುತ್ತೈದೆ ಭಾಗ್ಯ ಸಿಗುತ್ತೆ, ಶ್ರೇಯಸ್ಸಾಗತ್ತೆ. ಇದೆಲ್ಲ ನನ್ನ ಒಳ್ಳೇದಕ್ಕೆ ಅಲ್ವಾ? ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪ್ರೀತಿಸ್ಬೇಕಾಗಿರೋ ಗಂಡನಿಂದನೇ ಈ ಪ್ರೀತಿ ಗೌರವ ಇದೆಲ್ಲ ಸಿಗ್ತಾ ಇಲ್ಲ ಅಂದಮೇಲೆ ಶ್ರೇಯಸ್ಸು ಮುತ್ತೈದೆ ಭಾಗ್ಯ ಎಲ್ಲ ಸಿಕ್ಕಿ ಏನು ಪ್ರಯೋಜನ ಅಮ್ಮ? ಅದು ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ನಾನು ಬೆಳಿಗ್ಗೆಯಿಂದ ಒಂದು ವಿಷಯನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವರಿಗೆ ಹೊರಗೆ ಹೋಗುವಾಗ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ. ಆದ್ರೂ ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಅವ್ರು ಹೊರಗೆ ಹೋಗುವಾಗ ಅವ್ರ ಬ್ಯಾಗ್ನ ಹೊರೋದಕ್ಕೆ, ಅವ್ರಿಗೆ ಟೈಮ್ಗೆ ಟ್ಯಾಬ್ಲೆಟ್ ಕೊಡೋದಕ್ಕೆ ಒಂದು ಆಳ್ ಬೇಕು. ಆ ಆಳಾಗಿ ನಿಮ್ಮನ್ನ ಉಪಯೋಗಿಸ್ಕೊತಾ ಇದ್ದಾರೆ ಅಷ್ಟೇ. ಅದು ಅಲ್ಲದೆ ಅವ್ರಿಗೆ ಕೋಪ ಬಂದಾಗ ಬೈಸ್ಕೊಳ್ಳೋದಕ್ಕೆ ಯಾರಾದ್ರೂ ಬೇಕಲ್ವಾ, ಅದಕ್ಕೆ ನಿಮ್ಮನ್ನ ಉಪಯೋಗಿಸ್ಕೊತಾ ಇದ್ದಾರೆ. ನೀವೇನಾದ್ರೂ ಹೇಳಿ, ನಿಮ್ ಗಂಡ ಸ್ವಾರ್ಥಿ. ಅಯ್ಯೋ, ನೀನು ಕೈ ಮುಗಿತೀನಿ. ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಮ್ಮ. ಪಾಪ ಅವರು ನನಗೊಂದು ಬಾಳ್ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ. ಅವ್ರು ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಎಲ್ಲಿರ್ತಿದ್ನೋ ಏನೋ. ರುಕ್ಮಿಣಿ, ರುಕ್ಮಿಣಿ, ಊಟ ಮಾಡಿ. ಯಾಕೆ? ಇಲ್ಲಮ್ಮ, ಅವ್ರು ಕೋಪ ಮಾಡ್ಕೋತಾರೆ. ಹೋಗ್ಬೇಕು ನಾನು. ಅಲ್ಲ, ಬಂದೆ. ಏನ್ರಿ ಎಲ್ಲಿ ಹಾಳಾಗೋಗಿದ್ದೆ? ನೋಡಿ, ನಮ್ಮನೇಲಿ ಏನ್ ಬೇಕಾದ್ರೂ ಬೈರಿ, ಆದ್ರೆ ಕಟ್ಟೋರ್ ಮನೆಗೆ ಬಂದಿದೀವಿ. ಇಲ್ಲೂ ಹೀಗೆ ಕೂಗಾಡಿದ್ರೆ ಅವ್ರು ಏನ್ ಅನ್ಕೊಳಲ್ಲ. ನನ್ನನ್ನಂತ ಇದ್ದೀರಿ ಅಂತ ಹೇಳ್ತಾ ಇಲ್ಲ, ನಿಮ್ ಬಗ್ಗೆ ಅವ್ರು ತಪ್ಪು ತಿಳ್ಕೊಂಡ್ರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಊರ್ನವ್ರು ನಂಬಿ ನಾನು ಹುಟ್ಟಿದ್ದೀನಾ? ಇಲ್ಲ ಅವ್ರ ನಂಬಿ ನಾನು ಮದುವೆ ಮಾಡ್ಕೊಂಡಿದ್ದೀನ? ಇಲ್ಲ ತಾನೆ.
ಇನ್ಯಾರೋ ಏನೋ ಅನ್ಕೊಂಡ್ರೆ ನನಗೇನೆ. ಏಯ್ ಕಾಲೊತ್ತು ನೋಯ್ತಾ ಇದೆ, ಇಲ್ಲದೆಲ್ಲ ಮಾತಾಡಬೇಡ. ಅಯ್ಯೋ ಏನ್ ಮುರಿಬೇಕು ಅಂತಿದ್ಯೇನೆ ಮೆತ್ತಿಗೆ. ಕ್ಷಮಿಸ್ರಿ, ಗೊತ್ತಾಗ್ಲಿಲ್ಲ. ಆ ಹೆಣ್ಮಕ್ಳ ಹತ್ರ ನನ್ನ ಬಗ್ಗೆ ಏನ್ ಹೇಳ್ತಾ ಇದ್ದೆ? ಆ ಥರ ಎಲ್ಲ ಏನೂ ಇಲ್ಲ ರೀ, ನಾವು ಬೇರೆ ಏನೋ ಮಾತಾಡ್ತಾ ಇದ್ವಿ. ನನ್ನ ಗಂಡ ಕಾಟ ಕೊಡ್ತಾನೆ, ಹಿಂಸೆ ಕೊಡ್ತಾನೆ ಅಂತ ಏನಾದ್ರೂ ಬೈತಿದ್ಯಾ? ಏನಾದ್ರೂ ನನಗೆ ಗೊತ್ತಾಗ್ಬೇಕು, ನಾನು ಮನುಷ್ಯ ಆಗಿರಲ್ಲ. ಅಯ್ಯೋ, ನನ್ನ ಮಾಂಗಲ್ಯ ದಾಣೆ ರೀ, ಅದೆಲ್ಲ ಏನು ಮಾತಾಡಿಲ್ಲ ನಾನು. ನನ್ನ ನಂಬಿ. ಸಂತೆಯಲ್ಲಿ ಕಡಿಮೆ ಬೆಲೆಗೆ ಸಿಗೋ ಹಣ್ಣನ್ನು ನಂಬ್ತೀನಿ, ಆದ್ರೆ ಹೆಣ್ಣನ್ನು ಮಾತ್ರ ನಂಬಲ್ಲ. ಈ ಹೆಣ್ಣು ಮಕ್ಕಳು ಹಾವಿದ್ದ ಹಾಗೆ. ನಾನಂತದ್ದೇನ್ ಮಾಡಿದೆ ರೀ? ಯಾರಾದ್ರೂ ಇದ್ರೆ ನಿನಗೆ ಕೊಬ್ಬು ಬಂದ್ಬಿಡುತ್ತೆ ಅಲ್ವಾ? 4-5 ಸಲ ರುಕ್ಮಿಣಿ ರುಕ್ಮಿಣಿ ಅಂತ ಕಿರ್ಚ್ಕೊಂಡೆ. ಅದೇನದು ಜಾಣ ಕಿವುಡು, ಗಂಡ ಎದುರಿಗೆ ಇದ್ರು ಮರ್ಯಾದೆನೆ ಕೊಡೋದಿಲ್ಲ. ಹೇಳೋ, ಇಲ್ಲಾಂದ್ರೆ ಬಡ್ದು ಬಿಡ್ತೀನಿ ನೋಡು. ರೀ, ನಾನು ಯಾವತ್ತಾದ್ರೂ ಹಾಗೆ ಮಾಡಿದ್ದೀನ? ಇವತ್ತೇನೋ ಸ್ವಲ್ಪ ತಡ ಆಗೋಯ್ತು ಅಷ್ಟೇ. ನಾನಿರೋದಕ್ಕೇನೆ ನಿನ್ನ ಬದುಕು ಪಾವನ ಆಗಿರೋದು. ನಾನಿಲ್ಲ ಅಂದ್ರೆ ನಿನ್ನನ್ನು ಯಾರು ನೋಡೋದಿಲ್ಲ, ನೆನಪಿಟ್ಕೋ. ಅಯ್ಯೋ ಬಿಡ್ತು ಅನ್ರಿ, ನೀವಿಲ್ದೆ ನಾನು ಬದುಕಿರ್ತೀನ? ನನ್ನ ಮಾಂಗಲ್ಯನೇ ನೀವು ರೀ, ನನ್ನ ಸೌಭಾಗ್ಯನೇ ನೀವು. ಏನ್ ಒಂದೇ ಕಡೆ ಓದ್ತಾ ಇದೀಯಾ? ಅಲ್ಲೂ ಓದ್ತು. ಏನ್ ಅನ್ಯಾಯನಕ್ಕ ಇದು? ಛೇ, ಇದನ್ನೆಲ್ಲ ನೋಡ್ತಾ ಇದ್ರೆ ರಕ್ತ ಕುದೀತಾ ಇದೆ. ನನಗೂ ಅಷ್ಟೆ. ಆದರೆ ಈಗ ನಾವೇನು ಮಾಡೋದಕ್ಕಾಗಲ್ಲ.